ಸಿಂಧೂರ. ಯಾಕೆ ದಮ್ಮಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಏನೋ ದುಗುಡದಲ್ಲಿರೋದ್ ರೀತಿ ಓಡಾಡ್ತಾ ಇದ್ದೀಯಾ? ಏನಾಗಿದೆ ನಿನಗೆ? ಮುಖ ನೋಡಿದ್ರೆ ಒಂಥರ ಸಪ್ಪಗೆ ಇದೆಯಾ? ಏನು ಲಕ್ಷ್ಮಿ ಏನಾದರೂ ಅಂದಳೇನು? ಅಯ್ಯೋ ದೇವ್ರಿ, ಎಂಥ ಮಾತು ಹೇಳ್ತಾ ಇದ್ದೀರಿ. ಅಲ್ಲ ಅಕ್ಕ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ. ಕನಸಿನಲ್ಲಾದ್ರೂ ಅವ್ರು ನನಗೇನಾದ್ರೂ ಅನ್ನೋದಕ್ಕೆ ಸಾಧ್ಯವೇನ್ರಿ? ಹಾಗಾದ್ರೆ ಅಂಥದ್ದು ಏನಾಯ್ತು ಈ ಮನೆಯಲ್ಲಿ? ಆ ವಿಷಯನ ನಿಮ್ಮ ಮುಂದೆ ಹೇಗೆ ಹೇಳಿ ಅಂತ ನಾನು ಸಾಯ್ತಾ ಇದ್ದೇನೆ. ಸಾಯುವಂತ ವಿಷಯ ಏನಾಗಿದೆ ಈ ಮನೆಯಲ್ಲಿ? ಏನಾಗಿದೆ ಅಂತ ಕೇಳಿದ್ರೆ ಯಾವ ಬಾಯಿಂದ ಹೇಳಿ ಆ ಹೊಲಸು ವಿಷಯನ? ಹೊಲಸು ವಿಷಯ ಅಂಥದ್ದು ಏನಾಯ್ತು? ಹೊಲಸು ವಿಷಯ ಈ ಮನೆಯಲ್ಲಿ ಅಂತ ಹೊಲಸು ವಿಷಯ ಏನ್ ನಡೀತು? ಇದು ನಡೆದಿತ್ತು ಈ ಮನೆಯಲ್ಲೆಲ್ಲರಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ. ದೇವಸ್ಥಾನಕ್ಕೆ ಹೋಗೋ ದಾರಿ ಯಾರಾದ್ರೂ ಏನಾದ್ರು ಅಂದ್ರ? ಯಾರೇನು ಅಂದಿಲ್ಲ. ಆದ್ರೆ ನಾವು ಪ್ರೀತಿಯಿಂದ ಬೆಳೆಸಿ ನಂಬಿದ ಮರವೇ ನಮ್ಮ ಮೇಲೆ ಕತ್ತರಿಸಿಕೊಂಡು ಮೈ ಮೇಲೆ ಬಿದ್ದಾಗ ಆಗ್ತಾ ಇದೆ. ಆ ನಿಮ್ಮ ಆಳು ಮಗ ಕುಬೇರ, ಆಳು ಮಗ ಕುಬೇರ, ಆ ನಿಮ್ಮ ಆಳು ಮಗ ಕುಬೇರ ನನ್ನ ಬಲತ್ತರ ಮಾಡಿಕೊಂಡು ಬಿಗಿ ಹಿಡಿದು ಮಾತನಾಡು ಹೈಮಾಲಿ ಹೆಣ್ಣೆ. ದೇವರಂತ ನನ್ನ ಆಳು ಮಗ ಕುಬೇರನ ಮೇಲೆ ಅಪವಾದ ಹೊರಸಾಕತ್ತಿಯಲ್ಲ. ಹೆಣ್ಣು ರೂಪದ ರಾಕ್ಷಸ. ಹೋಗಿ ಹೋಗಿ ನಿನ್ನಂತವಳ ಜೊತೆ ಮಾತಾಡ್ತಾ ಇದ್ದೀನಲ್ಲ ನಾನು. ಒಂದು ಕ್ಷಣ ಇಲ್ಲಿ ನಿಲ್ಬೇಡ. ಒಂದು ಕ್ಷಣ ನಾನು ಕಣ್ಣು ಮುಂದೆ ನಿಂತ ಕತ್ತರಿಸಾಕ್ತೇನೆ. ಯಾಕ್ರಿ? ಯಾಕೆ ಹಿಂಗ ಚೀರಾಡಕತ್ತೀರಿ? ನಾ ಏನ ನಮ್ಮ ಮನೆಗೆ ಬಂದಿನೋ ಅಥವಾ ಬೇರೆಯವ್ರ ಮನೆಗೆ ಹೋಗಿನೋ? ಹೊರಗಿನ ಜನ ನೋಡಿದ್ರ ಏನ್ರಿ ಅನ್ಕೊಂಡಾರು? ಯಾಕೆ ಒದರಾಡಕತ್ತೀರಿ? ಮೊದಲು ಅವಳನ್ನ ಈ ಮನೆಯಿಂದ ಹೊರಗೆ ಹಾಕು. ಅಲ್ರಿ, ತಳ ಬುಡ ಒಂದು ಗೊತ್ತಿಲ್ದ ನನ್ನ ತಲೆ ಯಾಕೆ ತಿನ್ನಕತ್ತೀರಿ? ತಂಗಿ, ಏನಾಯ್ತು ಅಂತ ನೀರ ಹೇಳವ. ವಿಷಯ ಆಗಿದ್ದಾಗ ಹೇಳಕ್ ಬಂದ್ರ ನನ್ನ ಮನೆಯಿಂದ ಹೊರಗಾಕ ನಿಂತ ಇವರು. ಅಂತ ತಪ್ಪು ನೀ ಏನ್ ಮಾಡಕ್ ಹೋಗಿದ್ದಿ? ನೀ ಏನ್ ಹೇಳಕ್ ಹೋಗಿದ್ದಿ? ತಪ್ಪು ನಾನೇನು ಮಾಡಿಲ್ಲಕ್ಕ. ಅಂಥ ತಪ್ಪು ಮಾಡಕ ಬಂದಿದ್ದು ನಿಮ್ಮ ಆಳು ಮಗ ಕುಬೇರ. ಅವೇನು ಮಾಡಕ್ ಬಂದಿದ್ದ? ಗುಡಿಗೆ ಹೋಗೋ ದಾರ್ಯಾಗ ನನ್ನ ಕೈ ಹಿಡಿದ ಜಗ್ಗಿ, ನಿನ್ನ ಕೈ ಹಿಡಿದ ಜಗ್ಗಿ ನನ್ನ ಬಲತ್ತರ ಮಾಡಕ್ ಬಂದಿದ್ದ. ಬಿಡ್ತಾನು ಹುಳ ಕೆಳ ಬಿದ್ದಾವಲೇ ನಿನ್ನ ಬಾಯಾಗ ಹುಳ. ಅಂತಲ ಚೀರಾಡಕತ್ತೈತ್ರಿ ನನ್ನ ದೇವ್ರು, ಅಂತಲ ಚೀರಾಡಕತ್ತೈತಿ. ಯವ್ವ ತಾಯಿ ದಾಮಿನಿ, ನಿನ್ನ ಈ ಮನೆಗೆ ಮಕ್ಕಳು ಹೊಡೆದುಕೊಡಕ್ ಕರ್ಕೊಂಡು ಬಂದ್ರ ಎತ್ತ ಮಗನ ಕೊಲ್ಲಾಕ್ ನಿಂತಿಯಲ್ವಾ? ನೀ ಏನ್ ಹೆಣ್ಣು ಅಥವಾ ಹೆಣ್ಣು ರೂಪ ಧರಿಸಿದ್ದ ಹಾವು? ಯಾವ ಮಕ್ಕ ಬೇಕಾಗಿದ್ದಲ್ಲ ಮಕ್ಕಳ? ಮಗನಿಗಿಂತ ಹೆಚ್ಚಾಗಿ ಇರ್ಲಿಲ್ವಾ ನಮ್ಮ ಕುಬೇರ? ಈ ಧರ್ಮಕ್ಕ ಈ ಕರ್ಮಕ್ಕ ಇಂಥವಳನ್ನ ನನ್ನ ಜೊತೆ ಮಾಡಿದೆಯಲ್ಲೇ. ಯಾರಿಗೂ ಬೇಕಾಗಿತ್ತು ಮಕ್ಕಳ? ಹೋಗಿ ಹೋಗಿ ಬಂಗಾರಕ್ಕಿಂತ ಹೆಚ್ಚಾಗಿರೋ ನನ್ನ ಮಗನ ಮೇಲೆ ಅಪವಾದ ಹೊರಸಾಕತ್ತಲ್ಲ ಈ ಅಕ್ಕಿ ಗಂಜಿ. ನೋಡುವ ಮಂದಿ ನನಗ ಬಂಚಂದ್ರು ಚಿಂತಿಲ್ಲ. ಆದ್ರ ಈ ನಿನ್ನ ನಜ್ಜ ತುಂಬಿದ ನಾಲ್ಗಿನ ನಮ್ಮ ಮೇಲೆ ಆಡಿಸ್ಬೇಡವಾ ತಾಯಿ, ನಮ್ಮ ಮೇಲೆ ಆಡಿಸ್ಬೇಡ. ಅದ್ರ ನಿಮ್ಮಿಬ್ಬರ ಮಾತಿನ ಅರ್ಥ
ನಾನು ಹೊರಗಿನ ಕಾಗೆ ಯಕ್ಕಶಿತ ಯಕ್ಕಸ್ತಿ ತಂದೆ ಕಣ್ಣು ಗುಡ್ಡಿನ ಕಿತ್ತಾಕ ಬಿಡ್ತೇನೆ. ಇಲ್ಲಿ ನಿಲ್ಬೇಡ, ಹೊರಟಾಗ್ಬಿಡು, ಇಲ್ಲ ತುಂಡು ತುಂಡ ಕತ್ತರಿಸಾಕ ಬಿಡ್ತೇನೆ. ಇಷ್ಟೆಲ್ಲ ನ್ಯಾಯ ನೀತಿ ನದಿಯೊಳಗ ಮಿಂದೆ ಅಂತ ಬಂದ ನೀವು ನನಗೂ ನ್ಯಾಯ ಕೊಡಿಸಿ ಮನೆಯಿಂದ ಹೊರಗೆ ಹಾಕ್ರಿ. ಹಂಗ ಹೋಗಕ ನಾ ಏನು ಬಿಟ್ಟಿಗೆ ಬಿದ್ದು ಹೇಳಲ್ಲ. ಏ ಸತ್ಯವಾನ ಸಾವಿತ್ರಿ, ನೀ ಎಷ್ಟು ಚಂದ ನ್ಯಾಯ ಹೇಳ್ತಿ ಅನ್ನೋದು ನನಗೆ ಗೊತ್ತೈತಿ. ಈ ಘಟನೆ ನಡೆದೈತಿ ಅನ್ನಕ ಕಾರಣ ಏನೈತಿ, ಯಾರು ಹೇಳ್ತಾರ? ಕಾರಣ ಸಾಕ್ಷಿ, ಕೃತ್ಯಕ್ಕೆ ಕೈ ಹಾಕಿದ ಪರಮ ನೀಚ ಈ ಕಡೆನೆ ಬರಕತ್ತಾನ. ಅವನ್ನ ಕೇಳ್ರಿ. ಅಪ್ಪರಿಗೆ ಅವರಿಗೆ ನಮಸ್ಕಾರ. ನನ್ನ ಕಾಲ ಮುಟ್ಟಬೇಡ. ಆ ಯೋಗ್ಯತೆನೂ ನಿನ್ನ ಹತ್ರ ಇಲ್ಲ. ಅವರ ಯಾಕೆ ಹಿಂಗ್ ಮಾತಾಡಕತ್ತೀರಿ? ಎಲ್ಲರೂ ಮಾರಿ ಯಾಕೆ ಹಿಂಗ್ ತಿರುಗಿಸಾಕತ್ತೀರಿ? ಅವರ ಮೊದಲೇ ದೇವ್ರ ಪ್ರಸಾದ. ಅವರ ಆ ವಿಷಯ ಅಪ್ಪರಿಗೆ ದೊಡ್ಡವರಿಗೆ ಗೊತ್ತಾಯ್ತೇನ್ರಿ? ಮತ್ತೆ ಗೊತ್ತಿರ್ದ ಮುಚ್ಚಿಡಕ್ಕಾಗತ್ತ ಅಂತ ತಿಳ್ಕೊಂಡಿದ್ದೇನು? ಮತ್ತಾರ ಕದ್ದು ನೋಡಿರ್ಬೇಕು, ಅಪ್ಪರ್ಗೆ ಹೋಗಿ ಹೇಳಿರ್ಬೇಕ್ರಿ. ಏನೋ ಅದು ಕದ್ದು ನೋಡೋದು ಹೇಳೋದು? ಏನಿಲ್ರಿಪ್ಪ, ಕಳ್ಳಬೇಕೊಂದು ಕದ್ದು ಹಾಲು ಕುಡಿಯಾಕ ಬಂದಿತ್ತಂತ್ರಿ. ಅದಕ್ಕೆ ನಮ್ಮ ಅವರು ಅವಕಾಶ ಮಾಡಿ ಕೊಡ್ಲಿಲ್ರಿ. ಅದ್ರ ಬಗ್ಗೆ ಏನೋ ಮಾತಾಡತ್ತೇನ್ರಿ. ಕಳ್ಳು ಬೇಕು ಕದ್ದು ಹಾಲು ಕುಡಿಯಕ್ ಬಂದಿತ್ತಲ್ಲ, ಕದ್ದು ಬೆಕ್ಕಿಗೆ ಒಮ್ಮೆ ಹೊತ್ತು ನೋಡಿ ತಲೆ ಮೇಲೆ ಬೆಕ್ಕ ಸತ್ ಹೊಕ್ಕತ್ತಲ್ಲ. ಬೆಕ್ಕ ಸಾಯಿ ಹೊಡಿಬಾರ್ದಂತ್ರಿ ಅಪ್ಪ. ಬೆಕ್ಕ ಸಾಯಿ ಹೊಡೆದ್ರೆ ಮುಂದಿನ ಜನ್ಮದಾಗೂ ಬೆಕ್ಕಾಗೆ ಹುಡ್ತಾರಂತ. ಗಣ ಪಾಪ ಅಂತ್ರಿ ಅದು. ಇನ್ನೇನ್ರಿ, ಹಾಲ ಮುಚ್ಚಿಟ್ರೆ ಮುಗಿದು ಹೋತಲ್ಲ. ಮುಚ್ಚಿದ ಮುಚ್ಚಳ ಸರಿಸಿ ಕುಡಿದು ಹೋದ್ರ ಕಾದ ಹಾಲಿನ ಹೊಗಿ ಬಡದ ಮುಚ್ಚಳನು ಕಾದಿರ್ತೈತ್ರಿ ಅವ್ವ. ಅಕಸ್ಮಾತ್ ಅದ ಏನಾರ ಸರಿಸಿ ಕುಡಿಯಾಕ ಹೋತಂದ್ರ ಬೆಕ್ಕಿನ ಬಾಯಿ ಸುಡಂಗಿಲ್ಲೇನ್ರಿ? ಇಷ್ಟೆಲ್ಲ ವೇದಾಂತ ಹೇಳಮ್ಮ, ನಿನ್ನೊಂದು ಮಾತು ಕೇಳ್ತೀನಿ, ಸರಿಯಾದ ಉತ್ತರ ಹೇಳ್ತೀಯ? ಕೇಳ್ರಿ ಅಪ್ಪ, ಅದ್ ಯಾವ ಮಾತಂತ. ಈ ಜಗತ್ನ್ಯಾಗ ಹೆತ್ತ ತಾಯಿ ಮೇಲೆ ಕಣ್ಣು ಹಾಕೋ ತಾಯಿ ಗಂಡ್ರು ಇರ್ತಾರೆ. ಅಪ್ಪ ಏನು ಮಾತಾಡಕತ್ತೀರಿ? ಈ ನಿಮ್ಮ ಮಾತು ಕೇಳಿ ಕಬ್ಬಿಡ್ದ ಕಾಯ್ದ್ರು ಸಾಕು ಕಿವಿಯಾಗಿ ಸುಳ್ದಂಗ ಆತಲ್ರಿ ಅಪ್ಪ. ಅಪ್ಪರ ಇದಕ್ಕುತ್ತರ ನೀವು ಕೊಡ್ಬೇಕೊಂದು, ಇಲ್ಲ ಆ ದೇವ್ರು ಕೊಡ್ಬೇಕೊಂದು. ಇದಕ್ಕೆ ಉತ್ತರ ನಾ ಕೊಡ್ತೀನಿ. ಅಂತ ತಾಯಿ ಗಂಡ ನನ್ನ ಮಕ್ಕಳು ದಾರ ಅಂತ ನಾನು ತೋರಿಸ್ತೀನಿ. ಯಾವ್ರಿ ಮಗ ಅಂತ ತಾಯಿ ಗಂಡ ನನ್ನ ಮಗ? ಅದು ನೀನೇ. ಆ ತಾಯಿ ಗಂಡ ನನ್ನ ಮಗ ನೀನೇ. ಅಪ್ಪ ಏನು ಮಾತಾಡಕತ್ತೀರಿ? ನೀವು ಮಾತಾಡೋ ಮಾತು ಕೇಳಿ ಮುಗುಲ್ ಹರಿದ ಮೈ ಮ್ಯಾಕ್ ಬಿಟ್ಟಂಗಾತಲ್ರಿ ಅಪ್ಪ. ಭೂಮಿನ ಬಾಯಿ ಬಿಟ್ಟಂಗಾತಲ್ರಿ ಅಪ್ಪ. ಇಲ್ರಿ, ಇಂಥ ಮಾತು ಕೇಳಿ ನಾ ಬದುಕಬಾರ್ದ್ರಿ. ನಾ ಒಂದು ಕ್ಷಣ ಬದುಕಬಾರ್ದು. ಇಷ್ಟೆಲ್ಲ ಹತ್ತು ಕರೆದು ಸೋಗ ಮಾಡವ ಗುಡಿಗೆ ಹೋಗೋದಾರಾಗ ನನ್ನ ಕೈ ಹಿಡಿದು ಯಾಕೆ ಜಗ್ದಿನ? ಅವ್ವ, ಈ ಮಾತ ನೀವು ಮಾತಾಡಕತ್ತೀರಿ? ದೊಡ್ಡವರ ಅಪ್ಪರ, ಈ ಮಾತ ನೀವು ನಂಬುತ್ತೀರಿ?
ಸಂದರ್ಭ ನಂಬುವಂತಲ್ಲದಿದ್ದರೂ ಈ ಸಮಯ ನಂಬಿಸುವಂತೆ ಮಾಡ್ತಾ ಇದೆಯಲ್ಲ. ಹೌದಪ್ಪ, ಇದಕ್ಕ ನಿನ್ ಹತ್ರ ಉತ್ತರನ ಇಲ್ಲಂದ್ರೆ ಹೆಂಗೋ ಹೆಂಗ ಏನು ಅಂದ್ರೆ ನಾನು ದಾಮಿನಿನ ಒಂದು ಮಾತು ಕೇಳ್ಬೇಕು ಅಂತ ಮಾಡೀನಿ. ಕೇಳೇನ್ರಿ? ಕೇಳು. ತಂಗಿ ದಾಮಿನಿ, ಈ ಘಟನೆ ನಡೆದೈತಿ ಅನ್ನಕ ನಿನ್ ಹತ್ರ ಏನಾದ್ರೂ ಸಾಕ್ಷಿ ಅದಾವೇನುವ? ಈ ಸಂಶಯದ ಸುಳಿ ಇನ್ನು ಯಾಕ ನನ್ನ ಹತ್ರ ಬಂದು ಸುಳಿದು ನಿಂತಿಲ್ಲ ಅಂತ ಅಂದುಕೊಂಡೆ. ಅದು ನಿಜಾನೇ. 4 ಜನಗಳ ಮುಂದೆ ಸಪ್ತಪದಿ ತುಳಿದು ತಾಳಿ ಕಟ್ಟಿಸಿಕೊಂಡ ಬಂದ ಹೆಂಡತಿ ಅಲ್ಲವಲ್ಲ ನಾನು. ಕದ್ದು ಮುಚ್ಚಿ 4 ಗೋಡೆಗಳ ಮಧ್ಯೆ ಅರಿಶಿಣದ ಕೊಂಬು ಕಟ್ಟಿಕೊಂಡು ಬಂದವಳು ಅಂದಾಗ ನನ್ನ ಮಾತಿನ ಮೇಲೆ ಎಲ್ರಿ ನಿಮಗೆ ನಂಬಿಕೆ? ಏನು ಮಾಡೋದು, ಎಲ್ಲ ನನ್ನ ಹಣೆ ಬರಹ. ಇದರಲ್ಲಿ ಅಂತದ್ದೇನ್ ತಪ್ಪಿದೆ? ಅವಳು ಕೇಳೋದು ಸರಿ ಇದೆ ತಾನೆ? ಯಾವುದೇ ಒಂದು ಘಟನೆ ನಡೆದಿದೆ ಅಂದಾಗ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಇರಲೇಬೇಕು. ಸಾಕ್ಷಿ ಆಧಾರ ಅದನ್ನ ಬಂದ ಮೇಲೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರುತ್ತೋ ಅಂದಾಗ ನಾ ಯಾಕ್ರಿ ಹಿಂದ ಮುಂದ ನೋಡಿ ಅಣ್ಣಯ್ಯ ತಂಗ್ಯವ್ವ. ಯಾರು ಇವನು? ನಮ್ಮೂರಲ್ಲಿ ಯಾವಾಗೂ ನೋಡೇ ಇಲ್ಲ ಇವನನ್ನ. ನೋಡಿರೋದಕ್ಕೆ ಅದು ಹೇಗ್ರಿ ಸಾಧ್ಯ? ಇವರು ನನ್ನ ದೂರದ ಸಂಬಂಧಿ, ನನ್ನ ಅಣ್ಣ ಆಗ್ಬೇಕು. ಬಹಳ ವರ್ಷದ ಮೇಲೆ ಮದುವೆ ಆಗಿರೋ ವಿಷಯ ಗೊತ್ತಾಯ್ತು. ಹೀಗಾಗಿ ತಂಗಿನ ನೋಡ್ಬೇಕು ಅಂತ ಈ ಊರಿಗೆ ಬರ್ತಾ ಇದ್ದ. ನಡು ರಸ್ತೆಯಲ್ಲಿ ಈ ನೀಚ ನನ್ನ ಶೀಲ ಹಾಳು ಮಾಡೋದಕ್ಕೆ ಬಂದಾಗ ಇದೇ ನನ್ನಣ್ಣ ದೇವ್ರೆ ಬಂದ ಹಾಗೆ ಬಂದು ನಿಮ್ಮ ಹೆಂಡತಿಯ ಮಾನ ಪ್ರಾಣ ಎರಡೂ ಕಾಪಾಡ್ದ. ಬೇಕಿದ್ರೆ ಅವನನ್ನೇ ಕೇಳ್ರಿ. ದಾರಿಯಲ್ಲಿ ಹೋಗೋರೆಲ್ಲ ಬಂದು ಸಾಕ್ಷಿ ಹೇಳ್ತೀನಿ ಅಂದ್ರ ನಂಬಕ್ಕಾಗಂಗಿಲ್ಲ. ಮೇಲಾಗಿ ಇವ್ರ ಸಂಬಂಧಿಕರು ಬೇರೆ. ನೋಡಪ್ಪ, ನಿನಗ ಕೈ ಮುಗಿದು ಕೇಳ್ಕೊತೀನಿ, ಏನು ನಡೀತು ಅಂತ ನಿಜ ಹೇಳಿ ಪುಣ್ಯ ಕಟ್ಕೋ. ನಾನು ಯಾಕೆ ಸುಳ್ಳು ಹೇಳ್ರಿ ಅವರ? ನನ್ನ ತಂಗಿಗೆ ಭೇಟಿ ಆಗಬೇಕಂತ ಹೇಳಿ ಕಾಡ್ದಾರಿ ಹಿಡ್ದ ಬರಾಕತ್ತಿದ್ದೀನಿ ರೀ. ಅಷ್ಟಾಗ ಆ ಕಾಡಿನೊಳಗ ಯಾವುದೋ ಒಂದು ಹೆಣ್ಣು ಮಗಿನ ಕೂಗು ಕೇಳಿಸ್ತ್ರಿ. ಯಾರಿರ್ಬೋದು ಅಂತ ನೋಡುದ್ರಾಗ ನೀನು ಹೇಳು. ಏನಿಲ್ರಿ, ಇವ ಅದಾನಲ್ರಿ, ಇವ ನನ್ನ ತಂಗಿನ ಜಗ್ಗಾಡಕತ್ತಿದ್ರಿ, ಎಳ್ದಾಡ್ಲಕತ್ತಿದ್ರಿ. ನಾನು ಹೋಗಿ 2 ಕೊಟ್ಟ ಗಟ್ಟಂಗೆ ಹಿಡ್ಕೊಂಡ್ರಿ. ಈ ಗಟ್ಟಂಗೆ ಹಿಡ್ಕೊಂಡು ಇನ್ನೊಂದು 4 ಮಂದಿನ ಕರಿಬೇಕು ಅನ್ನೋದ್ರಾಗ ಇವ ಏನು ಮಾಡಿದ ಗೊತ್ತನ್ರಿ? ನನಗೆ 2-3 ಏಟ ಬಾರಿಸಿ ಪಾರಾಗಿ ಹೋದ್ರಿ. ಹೆಂಗ್ ಹೊಡ್ದ ನೋಡ್ರಿ. ನೋಡ್ದ್ರೇನ್ರಿ ಈ ನಿಮ್ಮ ಹೆಂಡತಿ ಸತ್ಯ ಹೇಳ್ತಾ ಇದ್ದಾಳಂತ ಈಗ್ಲಾದ್ರೂ ನಿಮಗೆ ಅರ್ಥವಾಯ್ತಲ್ಲ. ಒಂದು ವೇಳೆ ನನ್ನ ಅಣ್ಣ ಏನಾದ್ರೂ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ನನಗೆ ಕೆರೆನೋ ಬಾವಿನೋ ಪಾಲಾಗ್ತಿದ್ದೆ. ಹೌದು, ಪುಣ್ಯ ಏನೋ ನನ್ನ ತಂಗಿ ಮಾನ ಪ್ರಾಣ ಉಳಿತ್ರಿ. ನನ್ನ ತಂಗಿ ಮಾನ ಉಳಿಸಿನು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇಟ್ಕೊಂಡ. ಇದು ಒಂದು ಸಾಕ್ಷಿ ಇಟ್ಕೊಂಡ. ಇದಕ್ಕೇನು ಹೇಳ್ತೀಯೋ ಕುಬೇರ?
ಅಪ್ಪರ ಮಾತು ಮೌನವಾಯ್ತು, ಸತ್ಯ ಸತ್ತು ಹೋಯ್ತ್ರಿ ಅಪ್ಪ, ಸತ್ಯ ಸತ್ತು ಹೋಯ್ತು. ಅಪ್ಪರ ನಿಮಗೊಂದು ಮಾತು ಹೇಳ್ತೀನಿ, ಸತ್ಯ ಅನ್ನೋದು ಕಿಚ್ಚುತ್ತಂಗ್ರಿ. ಅದರ ಪದರಾಗ ಪಚ್ಚಿಟ್ಕೋತೀನಿ ಅಂದ್ರ ಅದಕ್ಕಿಂತ ದೊಡ್ಡ ಹುಚ್ಚುತನ ಯಾವುದು ಇಲ್ರಿ ಅಪ್ಪ, ಯಾವುದು ಇಲ್ಲ. ಆದ್ರೆ ಕೆಲವೊಂದು ಮಂದಿ ಅದೇ ಹುಚ್ಚುತನನ ಮೆಚ್ಚಿಕೊಂಡು ಕುಂತಾರ. ಆದ್ರೆ ಅವ್ರಿಗೆ ಗೊತ್ತಿಲ್ರಿ, ಆ ಕಿಚ್ಚು ಅವ್ರನ್ನಷ್ಟೇ ಸುಡೋದಲ್ಲ, ಅವ್ರ ಆಜುಬಾಜು ಇದ್ದವ್ರನ್ನ ಸುಡ್ತೈತಂತ ಅವ್ರಿಗೆ ಇನ್ನು ಗೊತ್ತಿಲ್ರಿ ಅಪ್ಪ, ಇನ್ನು ಗೊತ್ತಿಲ್ಲ. ಅಪ್ಪರ ಆಯ್ತ್ರಿ, ಒಂದಿಲ್ಲ ಒಂದಿನ ಸತ್ಯ ಹೊರಗೆ ಬೀಳತೈತ್ರಿ. ಅವಾಗ ಗೊತ್ತಾಕೈತ್ರಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ. ಹೀಗೆ ನಕ್ರೆ ಏನು ಅರ್ಥ? ಅಪ್ಪರ ಸತ್ಯವಂತರ ಕುತ್ತಿಗೆ ಹಗ್ಗ ಬೀಳು ಹೊತ್ತಿನಾಗ ಅವ ನಗಾಕತ್ತೇನಂದ್ರ ತಿಳ್ಕೊಂಡು ಬಿಡ್ರಿ. ಯಾರಿಗೂ ಗೊತ್ತಾಗಲಾರ್ದು ಒಂದು ಸತ್ಯ ಅವನ ಜೊತಿನ ಸತ್ತು ಹೊಂಟೈತಿ ಅಂತ. ತಾಯಿ ಹರದವ್ವ, ಕಣ್ಣೀರು ವರ್ಷದ ಕೈಗಳಿಗೆ ನೀ ಪಾಪದ ಕಲಿ ಹೊಚ್ಚ ಕೊಟ್ಟಿಯಲ್ಲವ್ವ, ಮೆಚ್ಚಬೇಕವ್ವ, ನಿನ್ನ ಮೆಚ್ಚಬೇಕು. ಆ ದೇವ್ರು ನಿನ್ನ ಭಾಳ ಚಲೋ ಇಟ್ಟಿರ್ಲಿವ್ವ, ಭಾಳ ಚಲೋ ಇಟ್ಟಿರ್ಲಿ. ಮನುಜನ ಬಾಳಲಿ ದೇವರಲ್ಲಿಯ ಬಲ್ಲವರಾರ್ಯರು, ಮನುಜನ ಬಾಳಲಿ ದೇವರಲ್ಲಿಯ ಬಲ್ಲವರಾರ್ಯರು. ಬೇಕಿನಿಸಿ ಬಂದು ಬಳಗವ ನೀಡಿರುವನು, ಬೇಕಿನಿಸಿ ಬಂದು ಬಳಗವ ನೀಡಿರುವನು. ಯಾಕೋ ಕಾಣಿ ಏನಿ ಪವನಿ. ಎಂಥ ಮಣಿ ತೊಳೆದೋಗ ಎಂಥ ಕೆಲಸ ಮಾಡಿ ಮತ್ತು ಅಳ್ಳಕತ್ತಿ ಬೇರೆ. ಅವರು ಇಂಥ ದೊಡ್ಡ ಮನೆಯಾಗಿರಬಾರ್ದು. ನೀತಿಗೂಡು ಸೇರಿದಂತೆ ಮೋಸ ಮೀರಿ ತೂತು ಮಡಕೆಯಲ್ಲಿ ಪ್ರೀತಿ ನಿಲ್ಲದಂತೆ ಮಾಡಿದೆ. ಅತಿಯಾಸೆ ಬಿಗಿಲಾಯ್ತು, ಅನ್ಯಾಯ ಬಿಗಿಲಾಯ್ತು, ಅದರ ತಾಳಕ್ಕೆ ನ್ಯಾಯ ಕುಣಿದಂತೆ ನೋಡಿದು. ಈ ಹಾಡು ಗಾನಕ್ಕೆ ದನಿದೆಂದು ಮೌನಾದೆ. ಸೃಷ್ಟಿಕರ್ತ ಬ್ರಹ್ಮ ಎಂತವ ಮೇಲೆ ಕುಂತು ಮೋದ